ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು 4ನೇ ತರಗತಿಯ ಕನ್ನಡ ಪಾಠ 3 ವೀರಮಾತೆ ಜೀಜಾಬಾಯಿ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಜೊತೆ ಇನ್ನು ವೀರಮಾತೆಯರ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚೆನ್ನಭೈರಾದೇವಿ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಕೆಳದಿ ಚೆನ್ನಮ್ಮ ಇವರೆಲ್ಲರೂ ವೀರಮಾತೆಯರು. ಈ ಪಾಠದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ತಾಯಿಗೆ ಮಗನು ಏನೆಂದು ಕೇಳಿದನು? ಮೊದಲನೇ ಉತ್ತರ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳುತ್ತಾಯೇ ಎಂದನು ಬಾಲಕ. ಎರಡನೇ ಪ್ರಶ್ನೆ, ಕೊಂಡಾಣದುರ್ಗವು ಯಾರ ವಶದಲ್ಲಿತ್ತು? ಕೊಂಡಾಣದುರ್ಗವು ಮೊಘಲರ ವಶದಲ್ಲಿತ್ತು. ಮೂರನೇ ಪ್ರಶ್ನೆ, ಜೀಜಾಬಾಯಿಯ ತಂದೆಯ ಹೆಸರೇನು? ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವರಾವ್. ಶಿವಾಜಿ ಗುರುವಿನ ಹೆಸರೇನು? ದಾದಾಜಿ ಕೊಂಡದೇವರು. ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಪ್ರಣಾಮ, ನಮಸ್ಕಾರ, ವಂದನೆ. ನಮ್ರತೆ, ವಿನಯದಿಂದ ಕೂಡಿದ. ಗದ್ದಿಗೆ, ಪೀಠ. ಪ್ರಾರಂಭ, ಮೊದಲು, ಆರಂಭ. ಅಂತಿಮ, ಕೊನೆ, ಶಾಶ್ವತ, ನಾಶ ಹೊಂದದ. ಸ್ವಾಭಿಮಾನ, ಆತ್ಮಗೌರವ, ತನ್ನ ಬಗೆಗೆ ಇರುವ ಅಭಿಮಾನ. ಉದ್ಯೋಗ, ವೃತ್ತಿ. ಉನ್ನತಿ, ಹಿರಿಮೆ, ಏಳಿಗೆ. ಎದೆಗುಂದದೆ, ಭಯವಿಲ್ಲದೆ, ಅಂಜದೆ, ಅಳುಕಿಲ್ಲದೆ, ತಳಮಳಗೊಳ್ಳದೆ. ನಿರ್ಧಾರ, ನಿಶ್ಚಯ, ತೀರ್ಮಾನ, ಹೊಂಗನಸು, ಸುಂದರ. ಸ್ವಪ್ನ, ಹಿತಕರವಾದ ಕನಸು. ಚಾಣಾಕ್ಷ, ಸೂಕ್ಷ್ಮ ದೃಷ್ಟಿಯುಳ್ಳವನು. ವ್ಯವಹಾರ ಚತುರ. ಪಣ, ಪ್ರತಿಜ್ಞೆ. ಪತಾಕೆ, ಧ್ವಜ, ಬಾವುಟ. ಪರಕೀಯ, ಬೇರೆಯ. ಅನ್ಯ, ಗುಲಾಮಗಿರಿ. ಅಡಿಯಾಳುತನ, ದಾಸ್ಯ, ಪರಾಧೀನತೆ. ವೈಭವ, ಆಡಂಬರ. ಮುಕುಟ, ಕಿರೀಟ. ಅಭ್ಯುದಯ, ಅಭಿವೃದ್ಧಿ. ಇನ್ನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮೊದಲನೇದಾಗಿ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ. ಜೀಜಾಬಾಯಿ ಶಹಾಜಿ ಎಂಬುವವರನ್ನು ಮದುವೆಯಾದಳು. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳುತ್ತಿದ್ದಳು. ಶಿವಾಜಿ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ, ಅಧೈರ್ಯ. ಜಯ, ಅಪಜಯ. ಗೌರವ, ಅಗೌರವ. ನೀತಿ, ಅನೀತಿ. ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಾಗರ ಅಂದರೆ ಸಮುದ್ರ, ಕಡಲು. ಪುತ್ರ ಅಂದರೆ ಮಗ, ಕುಮಾರ. ರಾಜ, ಅರಸ, ದೊರೆ. ಯುದ್ಧ, ಕಾಳಗ, ಕದ. ಇನ್ನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಬಹುಮಾನ, ಉದ್ಯೋಗ, ಗುಲಾಮಗಿರಿ, ವೈಭವ, ಆಶೀರ್ವಾದ. ಈ ಪದಗಳಿಗೆ ನಿಮ್ಮ ಸ್ವಂತ ವಾಕ್ಯಗಳನ್ನು ಬರೆಯಿರಿ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಯಾರು? ಮಗ ಶಿವಾಜಿ ಹೇಳಿದನು. ಯಾರಿಗೆ? ತಾಯಿ ಜೀಜಾಬಾಯಿಗೆ ಹೇಳಿದನು. ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯಾರು? ತಾಯಿ ಜೀಜಾಬಾಯಿ ಹೇಳಿದಳು. ಯಾರಿಗೆ? ಮಗ ಶಿವಾಜಿಗೆ ಹೇಳಿದರು. ಇನ್ನು ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ಮೊದಲನೇದಾಗಿ, ತಾಯಿ ನೀಡುತ್ತೇನೆ, ಕೇಳು ಅಗತ್ಯವಾಗಿ. ಇದನ್ನು ಒಂದು ಕರೆಕ್ಟಾಗಿ ವಾಕ್ಯಗಳನ್ನು ಮಾಡಬೇಕು. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಎರಡನೆಯದು, ಚಾಣಾಕ್ಷ ಜೀಜಾಬಾಯಿಯ ಹೆಣ್ಣುಮಗಳು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು. ಮೂರನೆಯದು, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ, ಬರು ಪ್ಲಸ್ ಅಂತೆ, ಬರುವಂತೆ. ಹಾಗೆ ಹೋಗು ಪ್ಲಸ್ ಅಂತೆ, ಹೋಗುವಂತೆ. ನೋಡು ಪ್ಲಸ್ ಅಂತೆ, ನೋಡುವಂತೆ. ಮಗು ಪ್ಲಸ್ ಅಂತೆ, ಮಗುವಂತೆ. ಇನ್ನು ಮಾದರಿ ಎರಡನೇದು, ಹುಡುಗ ಪ್ಲಸ್ ಆಟ, ಹುಡುಗಾಟ. ಬಂದು ಪ್ಲಸ್ ಆಗ, ಬಂದಾಗ. ಕಾಡು ಪ್ಲಸ್ ಆನೆ, ಕಾಡಾನೆ. ಬಾಯಿ ಪ್ಲಸ್ ಆರಿಕೆ, ಬಾಯಾರಿಕೆ. ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ. ಮೊದಲನೇದಾಗಿ, ತಾಳಿದವರು ಬಾಳಿಯಾರು. ಕೈ ಕೆಸರಾದರೆ ಬಾಯಿ ಮೊಸರು. ಮಾತು ಬೆಳ್ಳಿ, ಮೌನ ಬಂಗಾರ. ಮನೆಗೆ ಮಾರಿ, ಪರರಿಗೆ ಉಪಕಾರಿ.
ಹೀಗೆ ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ಅರ್ಥಗಳನ್ನು ನೀವು ತಿಳಿದುಕೊಂಡಿರುವರಲ್ಲವೇ? ನೋಡಿಲ್ಲಿ ವೀರಮಾತೆ ಜೀಜಾಬಾಯಿ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುತ್ತಿರುವ ದೃಶ್ಯ. ಧನ್ಯವಾದಗಳು.